ಒಂದ್ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಆಜ್ಞೆ ಇಲ್ಲದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನಾಡ್ತಿದ್ದಾರೆ. ಆದರೆ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ವಿಚಾರದ ಚರ್ಚೆ ಈಗಲೂ ಕೂಡ ನಡೀತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳು ಲಕ್ಕಿ ತಿಂಗಳಾಗುತ್ತಾ ಅನ್ನೋ ಕುತೂಹಲ ಜೊತೆಗೆ ಚರ್ಚೆ ಕೂಡ ಮುಂದುವರೆದಿದೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಗೂ ಮೊದಲೇ ಮತ್ತೊಂದು ಟ್ವಿಸ್ಟ್ ಸಿಗೋ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ದೊಡ್ಡ ಬ್ರೇಕಿಂಗ್ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಆ ನಾಯಕರು ಹೇಳಿರೋದೇನು? ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಪಾರ್ಟಿಯ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳಲ್ಲಿ, ಅದರಲ್ಲೂ ಬಿಹಾರ ಚುನಾವಣೆ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬೆಳವಣಿಗೆಗಳು ಆಗೋದು ಪಕ್ಕಾನ? ಇಂಥದ್ದೊಂದು ಸಂದೇಶ ಪಾರ್ಟಿಯ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಂತಿದೆ. ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಮೂಲಕ ಸಂದೇಶ ರವಾನೆಯಾಗಿದೆಯಂತೆ. ನವೆಂಬರ್ ಕ್ರಾಂತಿಯ ಗುಸುಗುಸು ನಡುವೆನೇ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿರುವ ನಾಯಕ ಹೇಳಿದ್ದಾದ್ರೂ ಏನು? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳಲ್ಲಿ ಆಗಲಿರುವ ಮಹತ್ವದ ಬೆಳವಣಿಗೆ, ಈ ಬೆಳವಣಿಗೆಯ ಸೂಚನೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೊಬ್ಬರೇ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ದೆಹಲಿಯಿಂದಲೇ ಹೈಕಮಾಂಡ್ ನಾಯಕರೊಬ್ಬರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಗುಪ್ತ ಸಂದೇಶ ನೀಡಿದ್ದಾರೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಹನುಮಂತು, ನನ್ನ ಧ್ವನಿ ತಲುಪ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಆಗಿರುವ ಸಂದೇಶ, ಅದರಲ್ಲೂ ನವೆಂಬರ್ ಕ್ರಾಂತಿಗೆ ಮೊದಲೇ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋ ಡೀಟೇಲ್ಸ್, ಮತ್ತಷ್ಟು ಮಾಹಿತಿ ಹಂಚಿಕೊಳ್ಳೋದಾದ್ರೆ. ಪಡಿತಾ ಇದೆ. ಆಂತರಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಶತಾಯಗತೆಯವಾಗಿ ನವೆಂಬರ್ ತಿಂಗಳ ಕೊನೆಯಲ್ಲಿ ಅಧಿಕಾರಕ್ಕೆ ಪಟ್ಟಕ್ಕೇರಲೇಬೇಕು ಅನ್ನೋಂತ ಅನೇಕ ರಣತಂತ್ರವು ಕೂಡ ಆಂತರಿಕವಾಗಿ ಮಾಡಿದ್ದಾರೆ ಅನ್ನೋಂತ ಅವರ ಆಪ್ತ ವಲಯದವರು ಹೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೇನೆ ಸೈಲೆಂಟ್ ಗೇಮ್ ಶುರು ಮಾಡಿದ್ದು ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಬಿಹಾರ ಒಂದು ಮತದಾರರು ಏನಿದ್ದಾರೆ ಅವ್ರನ್ನೂ ಕೂಡ ಮತ ಸೆಳೆಯುವಂತ ಪ್ರಯತ್ನಗಳನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಅಂತದ್ದು ಉತ್ಸಾಹ ಬರುವಂತ ಪ್ರಯತ್ನಗಳು ಏನಾಯ್ತು ಅನ್ನೋಂತ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಬಿಹಾರ ಚುನಾವಣೆಯ ಸಂದರ್ಭದಿಂದ ಯಾವುದೇ ರೀತಿಯ ಗೊಂದಲಗಳು ಬೇಡ, ಚುನಾವಣೆ ಬಂದ ನಂತರದಲ್ಲಿ, ಚುನಾವಣೆ ಮುಗಿದ ನಂತರದಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡೋಣ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಮಾಹಿತಿ ತಲುಪಿದ ನಂತರದಲ್ಲಿ ತಮ್ಮ ಪಥವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಯಿಸಿದ್ದಾರೆ. ಮತ್ತೆ ವೇಟ್ ಮಾಡುವಂತಹ ಒಂದಷ್ಟು ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಬಿಹಾರ್ ಚುನಾವಣೆಯ ನಂತರದಲ್ಲಿ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಆಧಾರಿತವಾಗಿ ನವೆಂಬರ್ ಕ್ರಾಂತಿಯ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಒಂದ್ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಆಜ್ಞೆ ಇಲ್ಲದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನಾಡ್ತಿದ್ದಾರೆ. ಆದರೆ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ವಿಚಾರದ ಚರ್ಚೆ ಈಗಲೂ ಕೂಡ ನಡೀತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳು ಲಕ್ಕಿ ತಿಂಗಳಾಗುತ್ತಾ ಅನ್ನೋ ಕುತೂಹಲ ಜೊತೆಗೆ ಚರ್ಚೆ ಕೂಡ ಮುಂದುವರೆದಿದೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಗೂ ಮೊದಲೇ ಮತ್ತೊಂದು ಟ್ವಿಸ್ಟ್ ಸಿಗೋ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ದೊಡ್ಡ ಬ್ರೇಕಿಂಗ್ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಆ ನಾಯಕರು ಹೇಳಿರೋದೇನು? ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಪಾರ್ಟಿಯ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳಲ್ಲಿ, ಅದರಲ್ಲೂ ಬಿಹಾರ ಚುನಾವಣೆ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬೆಳವಣಿಗೆಗಳು ಆಗೋದು ಪಕ್ಕಾನ? ಇಂಥದ್ದೊಂದು ಸಂದೇಶ ಪಾರ್ಟಿಯ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಂತಿದೆ.
ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಮೂಲಕ ಸಂದೇಶ ರವಾನೆಯಾಗಿದೆಯಂತೆ. ನವೆಂಬರ್ ಕ್ರಾಂತಿಯ ಗುಸುಗುಸು ನಡುವೆನೇ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿರುವ ನಾಯಕ ಹೇಳಿದ್ದಾದ್ರೂ ಏನು? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳಲ್ಲಿ ಆಗಲಿರುವ ಮಹತ್ವದ ಬೆಳವಣಿಗೆ, ಈ ಬೆಳವಣಿಗೆಯ ಸೂಚನೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೊಬ್ಬರೇ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ದೆಹಲಿಯಿಂದಲೇ ಹೈಕಮಾಂಡ್ ನಾಯಕರೊಬ್ಬರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಗುಪ್ತ ಸಂದೇಶ ನೀಡಿದ್ದಾರೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಹನುಮಂತು, ನನ್ನ ಧ್ವನಿ ತಲುಪ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಆಗಿರುವ ಸಂದೇಶ, ಅದರಲ್ಲೂ ನವೆಂಬರ್ ಕ್ರಾಂತಿಗೆ ಮೊದಲೇ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋ ಡೀಟೇಲ್ಸ್, ಮತ್ತಷ್ಟು ಮಾಹಿತಿ ಹಂಚಿಕೊಳ್ಳೋದಾದ್ರೆ. ಪಡಿತಾ ಇದೆ. ಆಂತರಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಶತಾಯಗತಾಯವಾಗಿ ನವೆಂಬರ್ ತಿಂಗಳ ಕೊನೆಯಲ್ಲಿ ಅಧಿಕಾರಕ್ಕೆ ಪಟ್ಟಕ್ಕೇರಲೇಬೇಕು ಅನ್ನೋಂತ ಅನೇಕ ರಣತಂತ್ರವು ಕೂಡ ಆಂತರಿಕವಾಗಿ ಮಾಡಿದ್ದಾರೆ ಅನ್ನೋಂತ ಅವರ ಆಪ್ತ ವಲಯದವರು ಹೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೇನೆ ಸೈಲೆಂಟ್ ಗೇಮ್ ಶುರು ಮಾಡಿದ್ದು ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಬಿಹಾರ ಒಂದು ಮತದಾರರು ಏನಿದ್ದಾರೆ ಅವ್ರನ್ನೂ ಕೂಡ ಮತ ಸೆಳೆಯುವಂತ ಪ್ರಯತ್ನಗಳನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಅಂತದ್ದು ಉತ್ಸಾಹ ಬರುವಂತ ಪ್ರಯತ್ನಗಳು ಏನಾಯ್ತು ಅನ್ನೋಂತ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಬಿಹಾರ ಚುನಾವಣೆಯ ಸಂದರ್ಭದಿಂದ ಯಾವುದೇ ರೀತಿಯ ಗೊಂದಲಗಳು ಬೇಡ, ಚುನಾವಣೆ ಬಂದ ನಂತರದಲ್ಲಿ, ಚುನಾವಣೆ ಮುಗಿದ ನಂತರದಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡೋಣ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಮಾಹಿತಿ ತಲುಪಿದ ನಂತರದಲ್ಲಿ ತಮ್ಮ ಪಥವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಯಿಸಿದ್ದಾರೆ. ಮತ್ತೆ ವೇಟ್ ಮಾಡುವಂತ ಒಂದಷ್ಟು ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಬಿಹಾರ ಚುನಾವಣೆಯ ನಂತರದಲ್ಲಿ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಆಧಾರಿತವಾಗಿ ನವೆಂಬರ್ ಕ್ರಾಂತಿಯ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಒಂದ್ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಆಜ್ಞೆ ಇಲ್ಲದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನಾಡ್ತಿದ್ದಾರೆ. ಆದರೆ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ವಿಚಾರದ ಚರ್ಚೆ ಈಗಲೂ ಕೂಡ ನಡೀತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳು ಲಕ್ಕಿ ತಿಂಗಳಾಗುತ್ತಾ ಅನ್ನೋ ಕುತೂಹಲ ಜೊತೆಗೆ ಚರ್ಚೆ ಕೂಡ ಮುಂದುವರೆದಿದೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಗೂ ಮೊದಲೇ ಮತ್ತೊಂದು ಟ್ವಿಸ್ಟ್ ಸಿಗೋ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ದೊಡ್ಡ ಬ್ರೇಕಿಂಗ್ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಆ ನಾಯಕರು ಹೇಳಿರೋದೇನು? ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಪಾರ್ಟಿಯ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ತಿಂಗಳಲ್ಲಿ, ಅದರಲ್ಲೂ ಬಿಹಾರ ಚುನಾವಣೆ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬೆಳವಣಿಗೆಗಳು ಆಗೋದು ಪಕ್ಕಾನ? ಇಂಥದ್ದೊಂದು ಸಂದೇಶ ಪಾರ್ಟಿಯ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಂತಿದೆ. ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಮೂಲಕ ಸಂದೇಶ ರವಾನೆಯಾಗಿದೆಯಂತೆ. ನವೆಂಬರ್ ಕ್ರಾಂತಿಯ ಗುಸುಗುಸು ನಡುವೆನೇ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿರುವ ನಾಯಕ ಹೇಳಿದ್ದಾದ್ರೂ ಏನು? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳಲ್ಲಿ ಆಗಲಿರುವ ಮಹತ್ವದ ಬೆಳವಣಿಗೆ, ಈ ಬೆಳವಣಿಗೆಯ ಸೂಚನೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೊಬ್ಬರೇ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ದೆಹಲಿಯಿಂದಲೇ ಹೈಕಮಾಂಡ್ ನಾಯಕರೊಬ್ಬರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಗುಪ್ತ ಸಂದೇಶ ನೀಡಿದ್ದಾರೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಹನುಮಂತು, ನನ್ನ ಧ್ವನಿ ತಲುಪ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಆಗಿರುವ ಸಂದೇಶ, ಅದರಲ್ಲೂ ನವೆಂಬರ್ ಕ್ರಾಂತಿಗೆ ಮೊದಲೇ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋ ಡೀಟೇಲ್ಸ್,
ಮತ್ತಷ್ಟು ಮಾಹಿತಿ ಹಂಚಿಕೊಳ್ಳೋದಾದ್ರೆ ಪಡಿತಾ ಇದೆ. ಆಂತರಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಶತಾಯಗತೆಯವಾಗಿ ನವೆಂಬರ್ ತಿಂಗಳ ಕೊನೆಯಲ್ಲಿ ಅಧಿಕಾರಕ್ಕೆ ಪಟ್ಟಕ್ಕೇರಲೇಬೇಕು ಅನ್ನೋಂತ ಅನೇಕ ರಣತಂತ್ರವು ಕೂಡ ಆಂತರಿಕವಾಗಿ ಮಾಡಿದ್ದಾರೆ ಅನ್ನೋಂತ ಅವರ ಆಪ್ತ ವಲಯದವರು ಹೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೇನೆ ಸೈಲೆಂಟ್ ಗೇಮ್ ಶುರು ಮಾಡಿದ್ದು ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಬಿಹಾರ ಒಂದು ಮತದಾರರು ಏನಿದ್ದಾರೆ ಅವ್ರನ್ನೂ ಕೂಡ ಮತ ಸೆಳೆಯುವಂತ ಪ್ರಯತ್ನಗಳನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಅಂತದ್ದು ಉತ್ಸಾಹ ಬರುವಂತ ಪ್ರಯತ್ನಗಳು ಏನಾಯ್ತು ಅನ್ನೋಂತ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಬಿಹಾರ ಚುನಾವಣೆಯ ಸಂದರ್ಭದಿಂದ ಯಾವುದೇ ರೀತಿಯ ಗೊಂದಲಗಳು ಬೇಡ, ಚುನಾವಣೆ ಬಂದ ನಂತರದಲ್ಲಿ, ಚುನಾವಣೆ ಮುಗಿದ ನಂತರದಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡೋಣ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಮಾಹಿತಿ ತಲುಪಿದ ನಂತರದಲ್ಲಿ ತಮ್ಮ ಪಥವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಯಿಸಿದ್ದಾರೆ. ಮತ್ತೆ ವೇಟ್ ಮಾಡುವಂತಹ ಒಂದಷ್ಟು ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಬಿಹಾರ್ ಚುನಾವಣೆಯ ನಂತರದಲ್ಲಿ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಆಧಾರಿತವಾಗಿ ನವೆಂಬರ್ ಕ್ರಾಂತಿಯ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.